tada 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 ಗುಡ್ ಮಾರ್ನಿಂಗ್ ಗೈಸ್. ಈಗ ಸದ್ಯಕ್ಕೆ ನಾನು ಎಡಿಟಿಂಗ್ ಮಾಡ್ಲಿಕ್ಕೆ ಕೂತಿದ್ದೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿನನ ಶುರು ಮಾಡೇ ಬಿಡೋಣ. ಆ್ಯಂಡ್ ನೀವು ಕೂಡ ನಿಮ್ಮ ದಿನನ ಶುರು ಮಾಡಿದರೆ ಒಳ್ಳೆಯದಾಗಲಿ. ಓಕೆ, ಇವತ್ತು 6 ಜನ ಕೆಲಸದವ್ರು ಬರಲಿಕ್ಕಿದ್ದಾರೆ. ಸೊ ಅವರಿಗೆ ತಿಂಡಿ, ಚಹಾ ಮತ್ತು ಊಟ ಇದೆಲ್ಲ ನಾನು ರೆಡಿ ಮಾಡಬೇಕಾಗುತ್ತೆ. ಹಾಗೆ ತುಳುನಾಡಲ್ಲಿ ಒಂದು ಜಬರ್ದಸ್ತ್ ಆಗಿರೋ ಒಂದು ತಿಂಡಿಯನ್ನು ಮಾಡ್ತೀವಿ. ಅದು ಬಂದುಬಿಟ್ಟು ನೀರು ದೋಸೆ. ನೀರು ದೋಸೆ ಹೇಗೆ ಮಾಡೋದು ಅದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈಗ ಎಡಿಟಿಂಗ್ ಮಾಡ್ತೀನಿ. ಸೊ ಗೈಸ್, ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಮೈ ಡೈಲಿ ನೈಟ್ ರೂಟೀನ್ ವಿಡಿಯೋ. ಆ್ಯಂಡ್ ಈಗ ಎಡಿಟಿಂಗ್ ಅರ್ಧಂಬರ್ಧ ಮಾಡಿದೆ, ಜಾಸ್ತಿ ಮಾಡಿಲ್ಲ. ಸೊ ಈಗ ನಾನು ಅಕ್ಕಿಯನ್ನು ನೆನೆಸಿಟ್ಟೆ ಆ್ಯಂಡ್ ಕಿಚನ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಈಗ ನಾನು ನನ್ನ ಕ್ಲೀನಿಂಗನ್ನು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಅಡುಗೆ ಕೂಡ ಮಾಡಬೇಕು. ಸೊ ವರ್ಕರ್ಸ್ ಬಂದರು. ಹಾಗಾದರೆ ನಾನು ಕೆಲಸನ ಶುರು ಮಾಡೋದು ಒಳ್ಳೆಯದು. ಸೊ ನಾನೀಗ ನೆನೆಸಿಟ್ಟ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಆ್ಯಂಡ್ ಈಗ ಸ್ವಲ್ಪ ನೀರೆಲ್ಲ ಹಾಕಿ ನಾನು ಉಳಿದ ಬಂಧನ ಕೂಡ ತೆಗಿತೀನಿ ಗ್ರೈಂಡರಿಂದ. ಸೊ ಗ್ರೈಂಡರನ್ನು ಯೂಸ್ ಮಾಡೋದು ತುಂಬ ಕಷ್ಟ. ಮಿಕ್ಸಿ ಆದರೆ ಈಸಿಯಾಗಿ ಹೋಗುತ್ತೆ. ನನಗೆ ಗ್ರೈಂಡರ್ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ, ಯಾಕಂದರೆ ಅದು ತುಂಬ ಜಾಸ್ತಿ ನಾವು ಕ್ಲೀನ್ ಮಾಡಲಿಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಅದಕ್ಕೆ ಉಪ್ಪು ಮತ್ತು ನೀರನ್ನು ಬೆರೆಸ್ತೀನಿ. ಸೊ ಗೈಸ್, ನಾನೀಗ ಒಂದು ಚೊಂಬಲ್ಲಿ ನೀರು ತುಂಬಿಸ್ತಾ ಇದ್ದೀನಿ, ಯಾಕಂದರೆ ನಾನು ಹಾಲು ಕರೀಲಿಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನ ಆಯಿತು ನಾನು ಈ ಕೆಲಸ ಮಾಡಿಲ್ಲ. ಸೊ ಈಗ ನಾನು ಬಂದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನಗೆ ಹಾಲು ಕರೀಲಿಕ್ಕೆ ಗೊತ್ತಿರಲಿಲ್ಲ. ಸೊ ಏನು ಕತೆ, ಹೇಗೆ ಮಾಡೋದು ಅಂತ. ಮತ್ತು ಒಂದಿನ ಏನಾಯಿತು ಅಂದರೆ ನಾನು ಕಲಿತೆ. ಹೇಗೆ ಕಲಿತೆ ಅಂದರೆ, ನನ್ನ ತಲೆಯಲ್ಲಿ ಇಟ್ಕೊಂಡೆ ಕಲೀಲೇಬೇಕು ಅಂತ ಹಠ ಇಟ್ಕೊಂಡು ಕಲ್ತಿದ್ದು ನಾನು. ಇಲ್ಲೊಂದು ಗಮ್ಮತ್ತು ಮ್ಯಾಟರ್ ಆಯಿತು. ಎಲ್ಲ ಹಾಲನ್ನು ಕರು ಕುಡಿದು ಬಿಟ್ಟಿದೆ. ಸೊ ಹಾಗಾಗಿ ಈಗ ನಾನು ದನನ ಹೊರಗೆ ಬಿಡ್ತಾ ಇದ್ದೀನಿ. ಸೊ ಗೈಸ್, ಈಗ ನಾನು ತುಳುನಾಡಿನ ಮೇನ್ ಡಿಶ್ ಆಗಿರೋ ನೀರು ದೋಸೆ ಮಾಡ್ತಾಯಿದ್ದೀನಿ. ಆ್ಯಂಡ್ 30 ದೋಸೆ ಆಗಲಿಕ್ಕಿದೆ. ಸೊ ಸದ್ಯಕ್ಕೆ ಈಗ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನನ್ನ ಕುಕ್ಕಿಂಗ್ ಬಗ್ಗೆ. 10th ಲಾಕ್ಡೌನ್ ಇತ್ತು. ಆ ಟೈಮಲ್ಲಿ ನಾನು ಕುಕ್ಕಿಂಗ್ ಕಲ್ತದ್ದು. ಆ್ಯಂಡ್ ಎಷ್ಟು ಅಂದರೆ ಕುಕ್ಕಿಂಗ್ ಮಾಡ್ತಾಯಿದ್ದೆ ಸ್ಟಾರ್ಟಿಂಗ್ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಕ್ಸ್ಪರಿಮೆಂಟ್ ಅಂದರೆ ಎಕ್ಸ್ಪರಿಮೆಂಟು. ಆ್ಯಂಡ್ ನಾನು ಮನೇಲಿ ಅಡುಗೆ ಮಾಡ್ತಿದ್ದಾಗ ಯಾರು ಕೂಡ ತಿಂತಾ ಇರಲಿಲ್ಲ, ಯಾಕಂದರೆ ಅವ್ರಿಗೆ ನಂಬಿಕೆ ಇರಲಿಲ್ಲ. ಸೊ ಆಮೇಲೆ ಮಾಡ್ತಾ 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 ನನಗೀಗ ಎಲ್ಲ ಟೈಪ್ ಕುಕ್ಕಿಂಗ್ ಮಾಡಲಿಕ್ಕೆ ಬರುತ್ತೆ. ಬಟ್ ಬೇಕಿಂಗ್ ನಂಗೆ ಬರಲ್ಲ. ಓಕೆನಾ, ನನಗೆ ಕೇಕ್ ಬೇಕ್ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಆ ಕೆಲಸ ಮಾಡಲಿಕ್ಕಿದ್ದೀನಿ, ಲೈಕ್ ಕಲೀಲಿಕ್ಕಿದ್ದೀನಿ. ಸೊ ಹಾಗಾಗಿ ನಾನು ಅಂದರೆ ಡೈಲಿ ಒಂದೊಂದು ಡಿಶ್ ಮಾಡಬೇಕಂತಿದ್ದೀನಿ. ನಿಮಗೆ ಮುಂದೆ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ, ಯಾಕಂದರೆ ನಾನು ಫಿಕ್ಸ್ ಆಗಿದ್ದೀನಿ ನಾನು ಆ ರೀತಿ ಒಂದು ಡಿಶ್ ಮಾಡಬೇಕು, ಅಂದರೆ ಬೇಕಿಂಗ್ ಟೈಪ್ ಡಿಶ್ ಮಾಡಬೇಕು ಅಂತ. ಬಿಕಾಸ್ ನನಗೆ ಬೇಕಿಂಗ್ ಬರಬೇಕು. ನಂಗೆ ಗೊತ್ತಿಲ್ಲ, ಅದು ಕಲಿತ್ರೆ ನನಗೆ ಕುಕ್ಕಿಂಗಲ್ಲಿ ನಂಗೆ ಎಲ್ಲ ಒಂದು ಕಲ್ತಂಗೆ ಫೀಲ್ ಆಗುತ್ತೆ. ಸೊ ಗೈಸ್, ಈಗ ದೋಸೆ ಮಾಡ್ತಾಯಿದ್ದೀನಿ ಆ್ಯಂಡ್ ಅಪ್ಪ ಬಂದು ನೋಡ್ತಾ ಇದ್ದಾರೆ ಎಷ್ಟು ದೋಸೆ ಆಯಿತು ಎಂಥ ಕತೆ ಅಂತ. ಸೊ ಈಗ ದೋಸೆ ಮಾಡ್ತಾಯಿದ್ದೀನಿ. ಆದರೆ ಚಟ್ನಿ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಕರೆಂಟ್ ಇಲ್ಲ. ನನ್ನ ಅಪ್ಪ ಹೇಳಿದರು, ನೀನು ಒಂದು ಐಡಿಯಾ ಮಾಡು, ತೆಂಗಿನಕಾಯಿ ತುರಿ ನನಗೆ ಕೊಡು, ನಾನು ಕಲ್ಲಲ್ಲಿ ಕಡಿತೀನಿ ಅಂತ. ಸೊ ಹಾಗಾಗಿ ನಾನು ಈಗ ಟಪ ದೋಸೆ ಮಾಡಿ ಇಟ್ಟು ಮತ್ತು ತೆಂಗಿನಕಾಯಿ ತುರಿಯನ್ನು ರೆಡಿ ಮಾಡಬೇಕು. ಸೊ ಗೈಸ್, ನನಗೆ ಅಪ್ಪ ಎಷ್ಟು ಕಷ್ಟ ಕೊಟ್ಬಿಟ್ರು ಅಂದರೆ, ನಾನು ಚಹಾ ರೆಡಿ ಮಾಡಿದ್ದೆ ಆ್ಯಂಡ್ ಅವರು ಪುನಃ ಚಹಾ ಬಂದು ನೋಡಿ, ಇದು ಸ್ವಲ್ಪ ಸ್ವಲ್ಪ ಆಯಿತು, 3/4 ಗ್ಲಾಸ್ ಇದೆ, ಫುಲ್ ಗ್ಲಾಸ್ ಆಗಬೇಕು, ಪುನಃ ಇಡು ಅಂತ ಹೇಳ್ಬಿಟ್ರು. ಆ್ಯಂಡ್ ಪುನಃ ನಾನು ಚಹಾ ಇಟ್ಟದ್ದು ಗೈಸ್. ಸೊ ಗೈಸ್, ಇದು ನೋಡಿ ಕಲರ್ ವೆಜಿಟೇಬಲ್ಸ್ಗಳೆಲ್ಲ ಹೋಗ್ತಾ ಇದೆ. ನಾನು ತಪ್ಪು ಮಾಡಿಬಿಟ್ಟೆ, ಏನಂದರೆ ನಾನು ತುಂಬ ಜಾಸ್ತಿ ವಿಜಿಲ್ ಹಾಕ್ಬಿಟ್ಟೆ. ಸೊ ನನಗೆ ಫ್ಲ್ಯಾಶ್ ಇರಲಿಲ್ಲ, ಬದನೆ ಕೆಳಗೆ ಹೋಗಿತ್ತು ನೋಡಿ. ಸೊ ಹಾಗಾಗಿ ನಾನು 2 ವಿಸಿಲ್ ಕೊಟ್ಬಿಟ್ಟೆ. ನೀವು 1 ವಿಸಿಲ್ ಕೊಡಿ, ಯಾಕಂದರೆ ಬದನೆ ಮತ್ತು ಉಳಿದ ತರಕಾರಿ ಎಲ್ಲ ಟಪ್ಪ ಬೇಯ್ತದೆ. 1 ವಿಸಿಲ್ ಕೊಟ್ಟು ಆಮೇಲೆ ನೀವು ಮಸಾಲಾನ ಹಾಕಿಬಿಡಿ. ಸೊ ಈಗ ನಾನು ಮಸಾಲ ಪ್ರಿಪೇರ್ ಮಾಡಬೇಕು, ಯಾಕಂದರೆ ಕರೆಂಟ್ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನು, ಚೆನ್ನಾಗಿರೋ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಟೆ. ಆ್ಯಂಡ್ ಈಗ ನಾನು ಜಾಸ್ತಿ ಅಂದರೆ ನನ್ನ ಗ್ಯಾಸನ್ನು ಕ್ಲೀನ್ ಮಾಡಲಿಲ್ಲ, ಯಾಕಂದರೆ ನನಗೀಗ ಟೈಮ್ ಇಲ್ಲ ಸ್ವಲ್ಪ ಸಹ. ಸೊ ಹಾಗಾಗಿ ನಾನು
ಅಷ್ಟು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಗೈಸ್, ನಾನು ಸದ್ಯಕ್ಕೀಗ ಒಂದು ಚಾನಲನ್ನು ನೋಡ್ತಾ ಇದ್ದೀನಿ, ವ್ಲಾಗ್ ಚಾನಲ್. ಅದು ಬಂದುಬಿಟ್ಟು ಹಿಂದಿ. ಸೊ ನಾನು ಅದೊಂದೇ ಫಾಲೋ ಮಾಡೋದು ವ್ಲಾಗಲ್ಲಿ, ಮತ್ತು ಯಾವ ಒಂದು ವೀಡಿಯೋಸನ್ನು ನಾನು ಯೂಟ್ಯೂಬಲ್ಲಿ ಅಷ್ಟು ರೆಗ್ಯುಲರಾಗಿ ನೋಡಲ್ಲ. ಬಟ್ ಆ ಚಾನಲನ್ನು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಅಂದರೆ ನಾನು ಐ ಥಿಂಕ್ 2 ವರ್ಷ ಆಯಿತು ಆ ಚಾನಲ್ ಫಾಲೋ ಮಾಡ್ತಾ. ಸೊ ಹಾಗಾಗಿ ನಾನು ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಆ ಚಾನಲ್ನ ಒಂದು ಪರ್ಸನಿಗೆ ಆ್ಯಂಡ್ ಅವ್ರು ತೋರಿಸೋ ಒಂದು ಏರಿಯಾ, ಸೊ ಎವ್ರಿಥಿಂಗ್. ಸೊ ಸದ್ಯಕ್ಕೀಗ ನಾನು ಕಡಿತಾ ಇದ್ದೀನಿ ಕಲ್ಲಲ್ಲಿ. ಆ್ಯಂಡ್ ಈ ಒಂದು ಮಸಾಲೆ ಏನಿದೆ, ಈ ಒಂದು ಕಲ್ಲಲ್ಲಿ ಕಡಿಯೋದು ತುಂಬ ಇಂಪಾರ್ಟೆಂಟ್, ಕಷ್ಟ ಆಗುತ್ತೆ. ಸೊ ಫ್ಯಾನ್ ಕೂಡ ನನ್ನ ಆಚೆ ಮಾಡ್ಕೊಂಡು ನಾನು ಕಡಿತಾ ಇದ್ದೀನಿ. ಬಿಕಾಸ್ ಅಂದ್ರಿಂತೂ ಸ್ಲೋ ಆಗಿ ಫ್ಯಾನ್ ಗಾಳಿ ಬರ್ತಾ ಇದೆ. ನನ್ನ ಮುಸುಡಿಗಾದರೂ ಗಾಳಿ ಬೀಸಲಿ ಅಂತ. ಸೊ ಕಡಿದು ಮುಗಿಸ್ತೀನಿ ಈಗ. ಸೊ ಕಡಿದು ಕಂಪ್ಲೀಟ್ ಆಯಿತು. ಈಗ ಸದ್ಯಕ್ಕೆ ನಾನು ನನ್ನ ಒಂದು ಅನ್ನನ ಒಳಗೆ ತಂದಿಟ್ಟೆ. ಎಷ್ಟು ಭಾರ ಇತ್ತು ಅಂದರೆ ತುಂಬಾ ಕಷ್ಟ ಆಗೋಯಿತು. ನಾನು ಅಪ್ಪನ ಹತ್ರ ಹೇಳಲಿಕ್ಕಿದ್ದೆ ಮತ್ತು ಸುಮ್ಮನಾದೆ. ಸೊ ಈಗ ನಾನು ಅನ್ನನ ಇದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಅಂದರೆ ಪರ್ಫೆಕ್ಟ್ ರೈಸ್ ಆಗಿದೆ, ಜಾಸ್ತಿ ಬಾಯ್ಲು ಆಗಿಲ್ಲ, ಅಂದರೆ ಬಾಯ್ಲ್ ಆಗದೇ ಆ ರೀತಿ ಪ್ರಾಬ್ಲಮ್ಮು ಆಗಿಲ್ಲ, ಕರೆಕ್ಟ್ ಆಗಿದೆ. ಸೊ ಈಗ ನಾನು ಮುಚ್ಚಳನ ಮುಚ್ಚಿದ್ದೀನಿ. ಈಗ ನಾನು ಲೈಟಾಗಿ ಒರೆಸ್ತಾ ಇದ್ದೀನಿ ನನ್ನ ಈ ಒಂದು ಶೆಲ್ಫನ್ನು. ನೋಡಿ, ನನ್ನ ಶೆಲ್ಫ್ ತುಂಬ ಜಾಸ್ತಿ ಕ್ಲೀನ್ ಇದೆ. ಪುಣ್ಯಕ್ಕೆ ನಾನು ತುಂಬ ಜಾಸ್ತಿ ಕ್ಲೀನ್ ಮಾಡಿ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ಸೊ ಸದ್ಯಕ್ಕೆ ಈಗ ನಾನು ಎಲ್ಲ ಅಂದರೆ ಸ್ವಿಚ್ ಆನ್ ಮಾಡ್ತೇನೆ. ಕರೆಕ್ಟಾಗಿದೆ. ಈಗ ಕರೆಂಟು ಪ್ರಾಬ್ಲಮ್ ಏನಿಲ್ಲ. ಕತ್ತಲೆ ಕೋಣೆಯಿಂದ ಒಳಗೆ ಹೋಗ್ತೀನಿ, ಅಂದರೆ ಎಲ್ಲಿ ಬೆಳಕಿದೆ ಅಲ್ಲಿಗೆ ಹೋಗ್ತೀನಿ. ಓಕೆ, ಈಗ ಪಾಯಿಂಟಿಗೆ ಬರ್ತೀನಿ. ತುಂಬಾ ಜಾಸ್ತಿ ಸುಸ್ತಾಗಿದೆ ನನಗೆ ಎಲ್ಲ ಕೆಲಸ ಮಾಡಿ ಮುಗಿಸೋಕ್ಕೆ. ಆ್ಯಂಡ್ ಕಿಚನ್ ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಪುಣ್ಯಕ್ಕೆ ಇನ್ನೂ ಯಾವುದೇ ಒಂದು ಕೆಲಸ ಇಲ್ಲ. ಇನ್ನೂ ಒಂದು 3 ಗಂಟೆಗೆ ಅಥವಾ 4 ಗಂಟೆಗೆ ಚಹಾ ಮಾಡಲಿಕ್ಕಿದೆ. ಸೊ ವಿಜಿಲ್ ಹೋಗಿಲ್ಲ ಇದರದ್ದು. ಆ್ಯಂಡ್ ಇಲ್ಲಿದೆ ರೈಸ್. ಅಪ್ಪ ಹೇಳಿದರು ಇವತ್ತು ಮಾತ್ರ ಕೆಲಸದವ್ರು ಇರೋದು ಅಂತ. ಸೊ ಹಾಗಾಗಿ ನಾನು ನಾಳೆ ನಿಮಗೊಂದು ಡಿಶನ್ನು ಅಂದರೆ ಶೋ ಮಾಡಲಿಕ್ಕಿದ್ದೀನಿ. ಬಿಕಾಸ್ ನನಗೆ ಈಗ ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕು. ಈ ವ್ಲಾಗ್ ಏನಿದೆ ಇದು ತುಂಬಾ ಜಾಸ್ತಿ ದೊಡ್ಡದಾಯಿತು. ಸೊ ಹಾಗಾಗಿ ನಾನು ಈ ವ್ಲಾಗನ್ನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಒಂದು ಡಿಶ್ ಹೇಳಲಿಕ್ಕಿದ್ದೀನಿ, ಪ್ಲಸ್ ನಾನು ಫ್ರಿಜ್ ಸೆಟ್ ಮಾಡಲಿಕ್ಕಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಬಾಯ್ ಗೈಸ್.